ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಏರ್ಟೆಲ್ನವರು ಜಿಯೋನವರು ಜುಲೈ 3ಇಂದ ಅವರ ರೀಚಾರ್ಜ್ ಪ್ಲ್ಯಾನ್ಗಳನ್ನ ಬರೋಬ್ಬರಿ 15-20% ಹೈಕ್ ಮಾಡ್ತವ್ರೆ. ಹಾಗಾದರೆ ಯಾವ್ಯಾವ ಪ್ರೀಪೇಡ್ ಪ್ಲ್ಯಾನ್ಸು ಎಷ್ಟು ಇನ್ಕ್ರೀಸ್ ಆಗ್ತಿದೆ, ಅಮೌಂಟ್ ಸೇವ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಫುಲ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಗೈಸ್, ಮೊದಲಿಗೆ ಏರ್ಟೆಲ್ ಪ್ರೀಪೇಡ್ ಪ್ಲ್ಯಾನ್ಸ್ಗಳು ಎಷ್ಟು ಇನ್ಕ್ರೀಸ್ ಆಗ್ತಿದೆ ಅನ್ನೋದನ್ನು ನೋಡೋದಾದರೆ, ಗೈಸ್ ಏರ್ಟೆಲ್ ಪ್ರೀಪೇಡ್ ಪ್ಲ್ಯಾನ್ಸಲ್ಲಿನೇ 3 ಟೈಪ್ಸ್ ಐತೆ. ಅದರಲ್ಲಿ ಫಸ್ಟ್ ಟೈಪು ಅನ್ಲಿಮಿಟೆಡ್ ವಾಯ್ಸ್ ಪ್ಲ್ಯಾನು. ಈ ರೀಚಾರ್ಜ್ ಪ್ಲ್ಯಾನಲ್ಲಿ ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಇರುತ್ತೆ, 100 SMS ಪರ್ ಡೇ ಇರುತ್ತೆ. ಆದರೆ ನೆಟ್ ಮಾತ್ರ ಅವರೆಷ್ಟು ಕೊಟ್ಟಿರ್ತಾರೋ ಅಷ್ಟೇ. ರೀಚಾರ್ಜ್ ಪ್ಲ್ಯಾನ್ ಮುಗಿಯೋ ತನಕ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, MRP 179 ರುಪೀಸ್ಗೆ 28 ಡೇಸ್ 2 GB ಡೇಟಾ, ಅನ್ಲಿಮಿಟೆಡ್ ಕಾಲಿಂಗು, 100 SMS ಪರ್ ಡೇ. ಇದರಲ್ಲಿ ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ, 100 SMS ಪರ್ ಡೇ ಇರುತ್ತೆ. ಆದರೆ 2 GB ಮಾತ್ರ 28 ಡೇಸ್ ಮುಗಿಯೋ ತನಕನೂ ಇರುತ್ತೆ. 2 GB ಪರ್ ಡೇಗಲ್ಲ, 2 GB 28 ಡೇಸ್ಗೆ. ಇನ್ ಕೇಸ್ ಆ 2 GB ಒಂದೇ ದಿನಲ್ಲಿ ಖಾಲಿ ಮಾಡಿದ್ರೆ ನೆಟ್ ಸಿಗಲ್ಲ, ಬೇಕಾದರೆ ಡೇಟಾ ಆ್ಯಡ್ ಆನಲ್ಲಿ ರೀಚಾರ್ಜ್ ಮಾಡ್ಕೋಬೋದು. ಇವಾಗ ಸೆಕೆಂಡ್ ಟೈಪ್ ಪ್ರೀಪೇಡ್ ಪ್ಲ್ಯಾನ್ಸ್ನ ನೋಡೋದಾದರೆ ಡೈಲಿ ಡೇಟಾ ಪ್ಲ್ಯಾನ್ಸ್. ಈ ಪ್ಲ್ಯಾನ್ಸ್ ರೀಚಾರ್ಜ್ ಮಾಡಿಕೊಂಡ್ರೆ ಪರ್ ಡೇಗೂ ನೆಟ್ ಸಿಗುತ್ತೆ, ಅನ್ಲಿಮಿಟೆಡ್ ಕಾಲಿಂಗು ಇರುತ್ತೆ, 100 SMS ಪರ್ ಡೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, MRP 265 ರುಪೀಸ್ಗೆ 28 ದಿನ ವ್ಯಾಲಿಡೇಟ್ ಇರುತ್ತೆ, 1 GB ಪರ್ ಡೇ ಸಿಗುತ್ತೆ, ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ, 100 SMS ಪರ್ ಡೇ ಇರುತ್ತೆ. ಇದು ಸೆಕೆಂಡ್ ಟೈಪ್. ಇವಾಗ ಥರ್ಡ್ ಟೈಪ್ ರೀಚಾರ್ಜ್ ಪ್ರೀಪೇಡ್ ಪ್ಲ್ಯಾನ್ನ ನೋಡೋದಾದರೆ ಡೇಟಾ ಆ್ಯಡ್ ಆನ್. ಈ ಪ್ಲ್ಯಾನ್ಸ್ನ ರೀಚಾರ್ಜ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ಕರೆಂಟ್ ರೀಚಾರ್ಜ್ ಪ್ಲ್ಯಾನು ಆ್ಯಕ್ಟಿವಲ್ಲಿ ಇರಬೇಕು. ನಿಮ್ಮ ಹತ್ರ ಡೈಲಿ ನೆಟ್ ಖಾಲಿ ಆಗಿದ್ದರೆ ಎಕ್ಸ್ಟ್ರಾ ನೆಟ್ ಹಾಕೋಬೋದು. ಫಾರ್ ಎಕ್ಸಾಂಪಲ್ 1 GB 2 GB ಈ ರೀತಿ ನೆಟ್ನ ಹಾಕೋಬೋದು. ಇವಾಗ ಈ ಎಲ್ಲ ಪ್ರೀಪೇಡ್ ಪ್ಲ್ಯಾನ್ಸ್ಗಳು ಎಷ್ಟೆಷ್ಟು ಪ್ರೈಸ್ ಇನ್ಕ್ರೀಸ್ ಮಾಡವ್ರೆ ಅನ್ನೋದನ್ನು ನೋಡೋಣ, ಬನ್ನಿ. ಇಲ್ಲಿ ನೋಡ್ತಿರ್ಬೋದು, ₹179 ರುಪೀಸ್ಗೆ ಇದ್ದಿದ್ದು ರೀಚಾರ್ಜ್ ಪ್ಲ್ಯಾನು ಜುಲೈ 3ಇಂದ ₹199 ರುಪೀಸ್ ಆಗುತ್ತೆ. ಅಂದರೆ ಅಲ್ಲಿಗೆ ₹20 ಇನ್ಕ್ರೀಸ್ ಆಗೈತೆ. ಅದೇ ರೀತಿ ₹455 ರುಪೀಸ್ ಇದ್ದಿದ್ದು ರೀಚಾರ್ಜ್ ಪ್ಲ್ಯಾನು ಜುಲೈ 3ಇಂದ ₹509 ರುಪೀಸ್ ಆಗುತ್ತೆ. ಅಂದರೆ ಅಲ್ಲಿಗೆ ₹54 ಇನ್ಕ್ರೀಸ್ ಆದಂಗೆ ಆಯಿತು. ಇದೇ ರೀತಿ ಇನ್ನೂ ಯಾವ್ಯಾವ ರೀಚಾರ್ಜ್ ಪ್ಲ್ಯಾನ್ ಐತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವೇ ನೋಡ್ಕೊಳ್ಳಿ ಎಷ್ಟೆಷ್ಟು ಪ್ರೈಸ್ ಇನ್ಕ್ರೀಸ್ ಆಗೈತೆ ಅಂತ. ಇದರಲ್ಲಿ ಮೇಜರಾಗಿ ಜಾಸ್ತಿ ಅಮೌಂಟ್ ಸೇವ್ ಮಾಡೋ ರೀಚಾರ್ಜ್ ಪ್ಲ್ಯಾನ್ ಬಂದುಬಿಟ್ಟು ಕೊನೆಯಲ್ಲಿ ನೋಡ್ತಿರ್ಬೋದು, 1 ಇಯರ್ಗೆ ನೀವು ರೀಚಾರ್ಜ್ ಮಾಡ್ಕೊತು ಅಂದರೆ ಜುಲೈ 3 ಒಳಗಡೆ ₹2,999 ಆಗುತ್ತೆ. ಅದೇ ನೀವು ಜುಲೈ 3ಗೆ ರೀಚಾರ್ಜ್ ಮಾಡ್ಕೊತೀನಿ ಈ ಪ್ಲ್ಯಾನ್ ಅಂತಂದರೆ ₹3,599 ಆಗುತ್ತೆ. ಅಂದರೆ ಅಲ್ಲಿಗೆ ₹600 ಪ್ರೈಸ್ ಇನ್ಕ್ರೀಸ್ ಆದಂಗೆ ಆಯಿತು. ನೀವು ಜುಲೈ 3 ಒಳಗಡೆ ರೀಚಾರ್ಜ್ ಮಾಡ್ಕೊತೀನಿ ಅಂದರೆ ₹600 ನೀವು ಉಳಿಸ್ಬೋದು. ಇದಿಷ್ಟು ಏರ್ಟೆಲ್ ಪ್ರೀಪೇಡ್ ಪ್ಲ್ಯಾನ್ಸ್ಗಳದ್ದು ಪ್ರೈಸ್ ಹೈಕ್ ಲೀಸ್ಟು. ಇದೇ ರೀತಿ ಜಿಯೋ ಸಿಮ್ನವ್ರದ್ದು ಪ್ರೈಸ್ ಹೈಕ್ ಲೀಸ್ಟ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಈ ರೀತಿ ಕಂಟೆಂಟ್ ವೀಡಿಯೋಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ.